ಶಿವಪೂಜೆಯನ್ನ ಮಾಡುವಾಗ ಅವನಿಗೆ ಪ್ರಿಯವಾದ ವಸ್ತುಗಳನ್ನ ಅರ್ಪಿಸೋದು ವಾಡಿಕೆ. ಅದರಲ್ಲೂ ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರ. ಶಿವಪೂಜೆಯನ್ನ ಮಾಡುವಾಗ ತಪ್ಪದೆ ಒಂದಾದ್ರೂ ಬಿಲ್ವಪತ್ರೆಯನ್ನ ಅರ್ಪಿಸಲಾಗುತ್ತೆ. ಶಿವನಿಗೆ ಬಿಲ್ವಪತ್ರೆಯನ್ನ ಅರ್ಪಿಸೋದು ಎಷ್ಟು ಮಹತ್ವದ್ದಾಗಿದೆಯೋ ಹಾಗೆ ಮನೆಯಲ್ಲಿ ಬಿಲ್ವಪತ್ರೆಯನ್ನ ನೆಡುವುದು ಕೂಡ ಮಹತ್ವದ್ದಾಗಿದೆ. ಮನೆಯ ಸುತ್ತ ಅಥವಾ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಗಿಡ ನೆಟ್ರೆ ಏನಾಗುವುದು ಗೊತ್ತೇ? ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವಪತ್ರೆಯೂ ಒಂದು. ಇದರ 3 ಎಲೆಗಳು ಸತ್ವ, ರಾಜ ಮತ್ತು ತಮ ಎಂಬ 3 ಗುಣಗಳ ವಾಸಸ್ಥಾನವೆಂದು ನಂಬಲಾಗಿದೆ. ಬಿಲ್ವಪತ್ರೆಯು ಕೇವಲ ಧಾರ್ಮಿಕ ಮಹತ್ವವನ್ನ ಮಾತ್ರವಲ್ಲ, ಔಷಧಿಯ ಮಹತ್ವವನ್ನ ಹೊಂದಿದೆ. ಬಿಲ್ವಪತ್ರೆಯ ಆರೋಗ್ಯ ಪ್ರಯೋಜನಗಳೇನು ಎಂದು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಬಿಲ್ವಪತ್ರ ಮರವನ್ನ ಶ್ರೀ ವೃಕ್ಷ ಎಂದು ಕರೆಯುತ್ತಾರೆ. ಇದನ್ನ ಮನೆಯ ಬಳಿ ನೆಡೋದ್ರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮೊತ್ತವು ಸೃಷ್ಟಿಯಾಗುತ್ತದೆ. ಯಾಕಂದ್ರೆ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರ್ತಾಳೆ. ಈ ಕಾರಣದಿಂದಾಗಿ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗೋದಿಲ್ಲ. ಬಿಲ್ವಪತ್ರೆ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ. ಯಾವ ಸ್ಥಳದಲ್ಲಿ ನಾವು ಬಿಲ್ವಪತ್ರೆ ಗಿಡವನ್ನ ನೆಡ್ತೇವೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯ ಕ್ಷೇತ್ರವಾಗುತ್ತೆ ಎಂದು ಹೇಳಲಾಗಿದೆ. ಇದು ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನ ಪುಣ್ಯ ಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಿ ತಪ್ಪದೆ ಬಿಲ್ವಪತ್ರೆ ಗಿಡವನ್ನ ನೆಡುವುದನ್ನ ಮರೆಯಬೇಡಿ. ಪಾಪನಾಶ. ಮನೆಯಲ್ಲಿ ಬಿಲ್ವಪತ್ರೆ ಸಸ್ಯವನ್ನ ನೆಡೋದ್ರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಆ ಕುಟುಂಬದ ಎಲ್ಲಾ ಸದಸ್ಯರು ನವೀಕರಿಸಬಹುದಾದ ಫಲಗಳನ್ನ ಪಡೆಯುತ್ತಾರೆ. ಹಾಗೂ ಓರ್ವ ವ್ಯಕ್ತಿ ಸಾಲದಿಂದ ಮುಕ್ತಿ ಹೊಂದುವುದಕ್ಕಾಗಿ ಪವಿತ್ರ ಬಿಲ್ವಪತ್ರೆ ಗಿಡವನ್ನ ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು. ಮಾಟ ಮಂತ್ರಗಳ ಪ್ರಭಾವ ಬೀರುವುದು. ಬಿಲ್ವಪತ್ರೆ ಗಿಡವಿರುವ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯಾಗ್ಲಿ, ಮಾಟಮಂತ್ರಗಳ ಅಡೆತಡೆಗಳಾಗ್ಲಿ ಸಮಸ್ಯೆಗಳನ್ನ ಸೃಷ್ಟಿಸಲು ಸಾಧ್ಯವಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಬಿಲ್ವೆ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನ ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಾಹನವನ್ನ ಸೃಷ್ಟಿಸುತ್ತದೆ. ಚಂದ್ರದೋಷದಿಂದ ಮುಕ್ತಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯ ಸದಸ್ಯರನ್ನ ಚಂದ್ರದೋಷದಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಸಮಾಜದಲ್ಲಿ ಆ ಕುಟುಂಬದ ಪ್ರತಿಯೊಂದು ಸದಸ್ಯರ ಗೌರವ ಮತ್ತು ಸನ್ಮಾನವನ್ನ ಹೆಚ್ಚಿಸುತ್ತದೆ. ಈ ಸಸ್ಯವನ್ನ ಮನೆಯಲ್ಲಿ ನೆಟ್ಟರೆ ದೇಶೀಯ ವಿವಾದಗಳು ಮತ್ತು ತೊಂದರೆಗಳು ದೂರವಾಗುತ್ತದೆ. ಶಿವನ ವಿಶೇಷ ಆಶೀರ್ವಾದ. ಬಿಲ್ವಪತ್ರೆಯನ್ನ ಮನೆಯ ಬಳಿ ನೆಟ್ಟಾಗ ನೀವು ಶಿವನ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತೀರಿ. ಇದು ಪರಿಸರವನ್ನ ಕೂಡ ಶುದ್ಧವಾಗಿಡುತ್ತದೆ. ಇದರ ಬಗೆಗಿನ ಇನ್ನೊಂದು ವಿಶೇಷ ಅಂಶವೆಂದ್ರೆ ಯಾವ ಸ್ಥಳದಲ್ಲಿ ಬಿಲ್ವಪತ್ರೆ ಗಿಡ ಅಥವಾ ಮರವಿರುತ್ತದೆಯೋ ಆ ಸ್ಥಳದಲ್ಲಿ ಹಾವಾಗ್ಲಿ ವಿಷ ಜಂತುಗಳಾಗ್ಲಿ ಸುಳಿಯೋದಿಲ್ಲ. ಕೌಟುಂಬಿಕ ಕೀರ್ತಿ ಪ್ರಾಪ್ತಿ. ಬಿಲ್ವ ವೃಕ್ಷ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನ ಹೆಚ್ಚಿಸುತ್ತೆ. ಒಂದು ವೇಳೆ ಈ ಸಸ್ಯ ನಿಮ್ಮ ಮನೆಯ ಉತ್ತರ ದಕ್ಷಿಣದಲ್ಲಿದ್ರೆ ಅದು ನಿಮ್ಮ ಮನೆಗೆ ಸುಖವನ್ನ ನೀಡುತ್ತೆ, ಶಾಂತಿಯನ್ನ ತರುತ್ತದೆ. ಮತ್ತು ಈ ಮರವು ವಾಸಸ್ಥಾನವಾದ ಮಧ್ಯದಲ್ಲಿದ್ದರೆ ಜೀವನದಲ್ಲಿ ಮಧುರತೆ ಇರುತ್ತದೆ. ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಡೋದರ ಪ್ರಯೋಜನ ಏನು ಗೊತ್ತಾ? ಯಾವುದೇ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಟ್ಟರೂ ದೇವರುಗಳು ಪ್ರಸನ್ನರಾಗ್ತಾರೆ. ಬಿಲ್ವಪತ್ರೆ ಮರವನ್ನ ನೆಡೋದ್ರಿಂದ ಸಂತತಿ ವೃದ್ಧಿಯಾಗುತ್ತೆ. ನೀವು ಶಿವನ ವಿಶೇಷ ಅನುಗ್ರಹವನ್ನ ಪಡೆಯಬೇಕಂದ್ರೆ ಬಿಲ್ವಪತ್ರೆ ಮರವನ್ನ ನೆಡಿ. ಈ ಮರದ ಕೆಳಗೆ ಶಿವಲಿಂಗವನ್ನ ಪೂಜಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ. ಬಿಲ್ವಪತ್ರೆ ಬೇರಿನ ನೀರನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ಸಕಲ ತೀರ್ಥಗಳ ಪುಣ್ಯ ಸಿಗುತ್ತದೆ. ಯಾವುದೇ ತಿಂಗಳ ಚತುರ್ಥಿ, ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಎಂದು ಬಿಲ್ವಪತ್ರೆಯನ್ನ ಕೀಳಬಾರದು. ಶಿವ ಪಾರ್ವತಿಯನ್ನ ಪೂಜಿಸಿ ಶಿವನಿಗೆ ಬಿಲ್ವಪತ್ರೆಯನ್ನ ಅರ್ಪಿಸುವ ವ್ಯಕ್ತಿಯು ಶಿವ ಪಾರ್ವತಿಯ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಬಿಲ್ವಪತ್ರೆ ಕೇವಲ ಪೂಜೆಗೆ ಮಾತ್ರ ಉಪಯುಕ್ತವಲ್ಲ, ಆದ್ರೆ ಇದು ಅನೇಕ ಪ್ರಯೋಜನಗಳನ್ನ ಹೊಂದಿದೆ. ಆಯುರ್ವೇದದಲ್ಲಿ ಬಿಲ್ವವನ್ನ ಔಷಧಿ ಎಂದು ವಿವರಿಸಲಾಗಿದೆ. ವಿಷದ ಪ್ರಭಾವದಿಂದ ಭಗವಾನ್ ಶಿವನು ಪ್ರಜ್ಞೆ ತಪ್ಪಿದಾಗ ಅವನ ಪ್ರಜ್ಞೆಯನ್ನ ಪುನರ್ಜೀವನಗೊಳಿಸಲು ವಿವಿಧ ಗಿಡಮೂಲಿಕೆಗಳನ್ನ ಮತ್ತು ಎಲೆಗಳನ್ನ ಬಳಸಲಾಯಿತು. ಅವುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು. ಬಿಲ್ವಪತ್ರೆಯಲ್ಲಿನ ಔಷಧಿಯ ಗುಣಗಳು ಶಿವನ ರೂಪ ಮತ್ತು ಶಿವನಿಗೆ ಪ್ರಿಯವಾಗಿಸಿತು.
ಶಿವಪುರಾಣದಲ್ಲಿ ಬಿಲ್ವದ ಮಹಿಮೆಯನ್ನ ಹೇಳಲಾಗಿದೆ. ಬಿಲ್ವದ ನೆರಳಿನಲ್ಲಿ ಕುಳಿತುಕೊಳ್ಳುವುದು, ಸ್ನಾನ ಮಾಡುವುದು, ತಿನ್ನುವುದು ಮತ್ತು ಆಹಾರವನ್ನ ಪಡೆಯುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗ್ತಾನೆ. ಬಿಲ್ವಪತ್ರೆಗೆ ಸಂಬಂಧಿಸಿದ ಕೆಲವೊಂದು ಪರಿಣಾಮಕಾರಿ ಪರಿಹಾರಗಳನ್ನ ಇಲ್ಲಿ ಹೇಳಲಾಗ್ತಾ ಇದ್ದು, ಇವುಗಳು ನಿಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಆ ಪರಿಹಾರ ಕ್ರಮಗಳು ಯಾವುವು ಗೊತ್ತಾ? ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಬಿಲ್ವ ಎಲೆಗಳ ಕಷಾಯವನ್ನ ಮಾಡೋದ್ರಿಂದ ರೋಗ ಪರಿಹಾರವಾಗುತ್ತೆ. ನೀವು ಎಂದಾದ್ರೂ ಜೇನುನೊಣ ಕಣಜಗಳಿಂದ ಕಚ್ಚಿಸಿಕೊಂಡಿದ್ರೆ ಬಿಲ್ವಪತ್ರೆ ಎಲೆಯ ರಸವನ್ನ ಕಚ್ಚಿದ ಸ್ಥಳದಲ್ಲಿ ಲೇಪಿಸುವುದು ಪರಿಹಾರವನ್ನ ನೀಡುತ್ತೆ. ಬಿಲ್ವೆ ಮರವು ವಾತಾವರಣದಲ್ಲಿರುವ ಕಲ್ಮಶವನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಎಂದು ನಂಬಲಾಗಿದೆ. ಬಿಲ್ವಪತ್ರೆಯನ್ನ ಹೃದ್ರೋಗಿಗಳಿಗೆ ವಿಶೇಷವಾದ ಔಷಧವೆಂದು ಪರಿಗಣಿಸಲಾಗಿದೆ. ಬಿಲ್ವಪತ್ರೆಯ ಕಷಾಯವನ್ನ ಕುಡಿಯೋದ್ರಿಂದ ರಕ್ತ ಪರಿಚಲನೆ ಶುದ್ಧವಾಗುತ್ತದೆ. ಉತ್ತಮ ರಕ್ತ ಪರಿಚಲನೆಯಿಂದಾಗಿ ಹೃದಯವು ಬಲಗೊಳ್ಳುತ್ತದೆ. ಹೀಗೆ ಮಾಡೋದ್ರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತೆ. ಇದರ ಎಲೆಗಳ ರಸವನ್ನ ಕುಡಿಯೋದ್ರಿಂದ ಉಸಿರಾಟದ ಸಂಬಂಧಿ ಕಾಯಿಲೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂಬುದು ಆಯುರ್ವೇದದ ನಂಬಿಕೆ. ಕೆಲವು ಕಾರಣಗಳಿಂದ ನೀವು ನಿಮ್ಮ ಬಾಯಿಯಲ್ಲಿ ಗುಳ್ಳೆಗಳಿದ್ರೆ ಬಿಲ್ವೆ ಎಲೆಗಳನ್ನ ಬಾಯಿಯಲ್ಲಿ ಹಾಕಿ ಅಗಿಯೋದ್ರಿಂದ ಉತ್ತಮ ಪ್ರಯೋಜನಕಾರಿಯಾಗಿದೆ. 2ರಿಂದ 3 ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡೋದ್ರಿಂದ ಬಾಯಿ ಹುಣ್ಣೆ ಕೊನೆಗೊಳ್ಳುತ್ತದೆ. ಬಿಲ್ವೆ ಎಲೆಗಳನ್ನ 8 ದಿನಗಳವರೆಗೆ ಇಟ್ಟರೂ ಅದು ಹಳೆಯದಾಗುವುದಿಲ್ಲ. ಅಷ್ಟೇ ಅಲ್ಲ, ನೀವು ತಾಜಾ ಬಿಲ್ವೆ ಎಲೆಗಳನ್ನ ಹೊಂದಿಲ್ಲದಿದ್ರೆ ಶಿವನಿಗೆ ಅರ್ಪಿಸಿದ ಬಿಲ್ವೆ ಪತ್ರೆಯನ್ನ ತೊಳೆದ ನಂತರ ಮತ್ತೆ ಬೇಕಿದ್ರೆ ಅರ್ಪಿಸಬಹುದು. ಶ್ರಾವಣ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯಲ್ಲಿ ಅರ್ಪಿಸುವಾಗ ಆ ಎಲೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ. ಅಂತಹ ಕನಿಷ್ಠ 3 ಬಿಲ್ವೆ ಎಲೆಗಳನ್ನ ತೆಗೆದುಕೊಳ್ಳಿ ಮತ್ತು ಅವುಗಳನ್ನ ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಹಣ ಕೊರತೆಯನ್ನ ಹೋಗಲಾಡಿಸಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಸ್ಥಗಿತಗೊಂಡ ಹಣವನ್ನ ಸಹ ಪಡೆಯಬಹುದು. ಬಿಲ್ವೆ ಮರವನ್ನ ಪೂಜಿಸೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಮತ್ತು ಸಂಪತ್ತನ್ನ ಕರುಣಿಸುತ್ತಾಳೆ. ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಬಿಲ್ವೆ ಎಲೆಯನ್ನ ಅರ್ಪಿಸೋದರ ಜೊತೆಗೆ ಬಿಲ್ವ ಮರವನ್ನ ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ. ನೀವು ದೀರ್ಘಕಾಲದವರೆಗೆ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ರೆ ರಾಮಚರಿತ ಮಾಸ ಉತ್ತರಾಖಂಡದಲ್ಲಿ ಬರೆದಿರುವ ಶ್ರೀರಾಮ ಶ್ರುತಿಯನ್ನ ಪಠಿಸಿ. ಈ ಮಧ್ಯೆ ನಿಮ್ಮೊಂದಿಗೆ ಕೆಲವು ಬಿಲ್ವೆ ಎಲೆಗಳನ್ನ ಇಟ್ಕೊಳ್ಳಿ. ಪಾಠ ಮುಗಿದ ನಂತರ ಈ ಬಿಲ್ವೆ ಎಲೆಯನ್ನ ಹರಿಯುವ ನೀರಿನಲ್ಲಿ ಹಾಕಿ. ಯಾವುದೇ ಒಂದು ವ್ಯಕ್ತಿಯ ಅಂತ್ಯಕ್ರಿಯೆಯು ಬಿಲ್ವೆ ಮರದ ನೆರಳಿನಲ್ಲಿ ಸಾಗಿದ್ರೆ ಅವನು ಮೋಕ್ಷವನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ನೀವು ಇನ್ನು ಸಂತಾನ ಭಾಗ್ಯದಿಂದ ವಂಚಿತರಾಗಿ ನಿಮ್ಮ ವಯಸ್ಸಿಗೆ ಸಮಾಧಾನ ಸಂಖ್ಯೆಯಲ್ಲಿ ಬಿಲ್ವೆ ಎಲೆಯನ್ನ ತೆಗೆದುಕೊಂಡು ಅವುಗಳನ್ನ ಹಸಿ ಹಾಲು ತುಂಬಿದ ಪಾತ್ರೆಯಲ್ಲಿ ಮುಳುಗಿಸಿ ಶಿವನಿಗೆ ಅರ್ಪಿಸಿ. ಇದರಿಂದ ಶಿವನು ಶೀಘ್ರದಲ್ಲಿಯೇ ನಿಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆ ಮತ್ತು ನಿಮ್ಮ ಖಾಲಿಯಾಗಿದ್ದ ಜೇಬನ್ನ ತುಂಬಿಸುತ್ತಾನೆ. ಶ್ರಾವಣದಲ್ಲಿ ಬಿಲ್ವೆ ಗಿಡವನ್ನ ನೆಡುವುದರಿಂದ ಸಂತಾನದ ಬೆಳವಣಿಗೆಗೆ ಹೆಚ್ಚುತ್ತದೆ. ಈ ಪರಿಹಾರವು ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನ ಮುಂದುವರಿಸಬೇಕು. ಮಹಾಶಿವರಾತ್ರಿಯ ದಿನದಂದು ಪತಿ ಪತ್ನಿಯರಿಬ್ಬರಿಗೂ ಒಟ್ಟಾಗಿ ಶಿವನನ್ನ ಪೂಜಿಸಿ ಬಿಲ್ವೆಪತ್ರೆಯನ್ನು ಅರ್ಪಿಸಿದ್ರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಅಂತಹ ಶಿವನ ಭಕ್ತರು ತಮ್ಮ ಮಕ್ಕಳ ಕಡೆಯಿಂದಲೂ ತೃಪ್ತಿಯರಾಗಿರ್ತಾರೆ. ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಬಿಲ್ವ ಗಿಡವನ್ನ ನೆಡಬಹುದು. ಬಿಲ್ವ ಗಿಡಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸೋದ್ರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತೆ. ಬೆಳಗ್ಗೆ ಮತ್ತು ಸಂಜೆ ಕೇವಲ ಬಿಲ್ವೆ ಮರವನ್ನ ನೋಡೋದ್ರಿಂದ ಪಾಪಗಳು ನಾಶವಾಗುತ್ತೆ ಎಂದು ಶಿವಪುರಾಣದಲ್ಲಿ ಹೇಳುತ್ತೆ. ಬಿಲ್ವ ಮರಕ್ಕೆ ನೀರನ್ನ ನೀಡುವ ಮೂಲಕ ಪೂರ್ವಜರು ಸಂತೃಪ್ತರಾಗ್ತಾರೆ. ಬಿಲ್ವಪತ್ರೆ ಮತ್ತು ಬಿಳಿ ಎಕ್ಕವನ್ನ ಒಟ್ಟಿಗೆ ನೆಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ. ಶಿವನಿಗೆ ಅರ್ಪಿಸಿದ ಬಿಲ್ವ ಎಲೆಗಳನ್ನ ಕಾಮನಿನಲ್ಲಿಟ್ಟರೆ ಪುಣ್ಯ ಪ್ರಾಪ್ತಿಯಾಗುತ್ತೆ. 40 ದಿನಗಳ ಕಾಲ ಪ್ರತಿದಿನ 7 ಬಿಲ್ವೆ ಎಲೆಗಳನ್ನ ತಿಂದು ಸ್ವಲ್ಪ ನೀರು ಕುಡಿದ್ರೆ ಸ್ವಪ್ನ ದೋಷಗಳು ದೂರವಾಗುತ್ತೆ ಎಂಬುದು ಬಿಲ್ವಪತ್ರೆಯ ಔಷಧಿಯ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತೆ. ಈ ಪರಿಹಾರದೊಂದಿಗೆ ನೀವು ವೈದ್ಯರನ್ನ ಸಹ ಸಂಪರ್ಕಿಸಬಹುದು. ಹಾಯ್ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಗಿಡ ಮೂಲಿಕೆಗಳನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಎಲ್ಲಾ ಗಿಡ ಮೂಲಿಕೆಗಳು ಸಹ ಒಂದಿಲ್ಲದೊಂದು ಪ್ರಯೋಜನವನ್ನ ಹೊಂದಿರುತ್ತವೆ. ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡ ಪತ್ರೆ ಎಲೆ. ಈ ಎಲೆಗಳು ವಾತ ಪಿತ್ತದಲ್ಲಿ ಪರಿಹಾರ ನೀಡೋದಲ್ಲದೆ ಕೆಮ್ಮು ಮತ್ತು ಶೀತ, ಶ್ವಾಸಕೋಶ, ಮೂತ್ರದ ಸಮಸ್ಯೆ, ಅಲರ್ಜಿ, ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ದೊಡ್ಡಪತ್ರೆ ಎಲೆಯಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ.
ಈ ಗಿಡವನ್ನೇನಾದ್ರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದ್ರೆ ಎಂತ ಭಯಾನಕ ವೈರಸ್ ಆದ್ರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರೋದಕ್ಕೆ ಆಗೋದಿಲ್ಲ. ಈಗ ನೀವು ನೋಡುತ್ತಿರುವಂತಹ ಈ ಗಿಡವನ್ನ ದೊಡ್ಡಪತ್ರೆ ಅಥವಾ ಅಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬಂತಹ ಹೆಸರುಗಳಿಂದ ಕರೆಯುತ್ತಾರೆ. ಈ ಗಿಡ ತುಂಬಾ ಜನರ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಎಲೆಯನ್ನ ಶೀತ ಬಂದಾಗ ಬಳಸ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದ್ರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳು ಇದೆ. ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂತಹ ವಿಚಾರಗಳು ನೀವು ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ. ಈ ವಿಡಿಯೋದಲ್ಲಿ ದೊಡ್ಡ ಪತ್ರೆಯ ಪ್ರಯೋಜನಗಳ ಬಗ್ಗೆ ತಿಳಿಸ್ತಿದ್ದೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಗುಡ್ ಅಂತ ಕಾಮೆಂಟ್ ಮಾಡಿ. ದೊಡ್ಡ ಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂತಹ ಸೊಳ್ಳೆಗಳನ್ನ ಕೂಡ ಓಡಿಸಲು ಸಹಾಯ ಮಾಡುತ್ತೆ. ಈ ಗಿಡವನ್ನ ಎಷ್ಟೋ ಔಷಧಿಯ ಗುಣಗಳಿವೆ. ಈ ಗಿಡದ ಬಗ್ಗೆ ತಿಳಿಯದೆ ಇರುವವರು ಬಹುಶಃ ಯಾರೂ ಇಲ್ಲ ಅಂದುಕೊಳ್ತೀನಿ. ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ. ಈ ಎಲೆಗಳು ಒಳ್ಳೆಯ ಸುವಾಸನೆ ಹಾಗೂ ರುಚಿಯನ್ನ ಹೊಂದಿರುತ್ತದೆ. ಈ ಗಿಡ ಲ್ಯಾಮಿಯೇಸಿ ಕುಟುಂಬಕ್ಕೆ ಸೇರುವಂತದ್ದು. ಈ ಗಿಡದ ಔಷಧಿಯ ಗುಣಗಳು ತಿಳಿದ್ರೆ ಯಾರಾದ್ರೂ ಕೂಡ ಆಶ್ಚರ್ಯ ಪಡಲೇಬೇಕು. ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನ ಮನೆಯಲ್ಲಿ ತಪ್ಪದೆ ಬೆಳೆಸಬೇಕು. ಈ ಗಿಡ ಯಾರ ಮನೆಯಲ್ಲಿ ಇರುತ್ತದೆಯೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯ ಇರೋದಿಲ್ಲ. ಈ ಗಿಡ ನಿಮಗೆ 100% ಸೆಕ್ಯೂರಿಟಿಯನ್ನ ಕೊಡುತ್ತದೆ. ದೊಡ್ಡ ಪತ್ರೆ ಎಲೆ ಸ್ವಲ್ಪ ದಪ್ಪವಾಗಿರುತ್ತದೆ. ಇದರಿಂದ ಅಜ್ವೈನ್ ಅಥವಾ ಓಂಕಾಲಿನ ವಾಸನೆ ಬರುತ್ತದೆ. ಕೆಲವು ಈ ಎಲೆಯ ವಾಸನೆ ನೋಡಿದ್ರೆ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ. ಉಸಿರಾಟದ ಸಮಸ್ಯೆ ಹೋಗುತ್ತೆ. ಈ ಎಲೆಯನ್ನ ಹಾಗೆ ಬಾಯಲ್ಲಿ ಹಾಕಿಕೊಂಡು ಅಗಿದು ತಿನ್ನಬಹುದು. ಈ ಎಲೆಯನ್ನ ತಿಂದ್ರೆ ಜೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರೋದಿಲ್ಲ. ಮಲಬದ್ಧತೆ, ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದಕ್ಕಾಗಿ ಊಟ ತಿಂದ ನಂತರ ಒಂದು ದೊಡ್ಡ ಪತ್ರೆ ಎಲೆಯನ್ನ ತಿನ್ನಬೇಕು. ಈ ರೀತಿ ಪ್ರತಿದಿನ ತಿಂದ್ರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರಿಗೂ ಕೂಡ ಹಸಿವಾಗುತ್ತದೆ. ಪ್ರತಿದಿನ ಒಂದು ದೊಡ್ಡ ಪತ್ರೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ. ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದರೂ ಕೂಡ ಅದನ್ನ ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತೆ. ಅದರ ಜೊತೆಗೆ ನೀವು ಲಂಗ್ಸ್ ಅಂದ್ರೆ ಶ್ವಾಸಕೋಶ ಕ್ಲೀನ್ ಆಗುತ್ತೆ. ಇದನ್ನ ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ. ಚಿಕ್ಕ ಪ್ಲಾಂಟ್ ಅಲ್ಲೂ ಕೂಡ ನೀವು ಇದನ್ನ ಬೆಳೆಯಬಹುದು. ಇದು ಗಾಳಿಯನ್ನ ಕೂಡ ಶುಭ್ರಪಡಿಸುತ್ತದೆ. ಇದನ್ನ ಮನೆಯೊಳಗೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಮೂಗಿನ ವೈರಸ್ ನಿಮ್ಮ ದೇಹವನ್ನ ಪ್ರವೇಶಿಸದಂತೆ ಮಾಡುತ್ತದೆ. ಇದನ್ನ ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಿಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಕೆಮ್ಮು ಅಧಿಕವಾಗಿದ್ರೆ ದೊಡ್ಡಪತ್ರೆ ಎಲೆಯಿಂದ ರಸ ತೆಗೆದು 5 ml ರಸಕ್ಕೆ 2.5 ml ಜೇನು ಬೆರೆಸಿ ಕುಡಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಈ ರೀತಿ ನೀವು ದಿನದಲ್ಲಿ 2-3 ಸಲ ಮಾಡಬಹುದು. ಪುಟ್ಟ ಮಕ್ಕಳಿಗೆ ಕೂಡ ಕೊಡಬಹುದು. ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವು ಇದ್ರೆ ದೊಡ್ಡಪತ್ರೆ ಎಲೆಯ ರಸವನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತೆ. ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನ ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ. ಈ ರೀತಿ ಹಚ್ಚೋದ್ರಿಂದ ಅವರಿಗೆ ಮೂಗು ಮತ್ತು ಬಾಯೊಳಗಿನ ವೈರಸ್ ಹೋಗೋದಿಲ್ಲ. ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರೋದಿಲ್ಲ. ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ ಅನ್ನು ಅತಿ ಬೇಗನೆ ತಮ್ಮ ಮೈಯೊಳಗೆ ತಂದುಕೊಳ್ತಾರೆ. ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಆಗಾಗ ಶೀತ, ಕೆಮ್ಮು, ಜ್ವರ ಬರುತ್ತಲೇ ಇರುತ್ತದೆ. ಈ ರೀತಿ ದೊಡ್ಡಪತ್ರೆ ಎಲೆಯ ರಸವನ್ನ ಲೈಟ್ ಆಗಿ ತುಟಿಯ ಮೇಲೆ ಹಚ್ಚೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಕೂಡ ತಡೆಗಟ್ಟಬಹುದು. ಈ ರಸವನ್ನ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಬಹುದು. ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ. ಇದನ್ನ ಡೈರೆಕ್ಟ್ ಆಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕುಡಿಯಬಹುದು. ಶೀತ, ಕೆಮ್ಮು ಇರುವವರಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿ ಅನಿಸುತ್ತದೆ. ಈ ರೀತಿ ನಾವು ಕುಡಿಯೋದ್ರಿಂದ ಆರೋಗ್ಯಕರವಾಗಿದ್ರೆ ಇನ್ನ ಒಳ್ಳೆಯದಲ್ವಾ. ಹಾಗಾಗಿ ಒಂದು ಲೋಟ ನೀರಿಗೆ 5 ದೊಡ್ಡಪತ್ರೆ ಎಲೆಯನ್ನ ಹಾಕಿ 5 ನಿಮಿಷ ಕುದಿಸಿಟ್ಟು ಆ ನೀರು ಕುಡಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಕೂಡ ಶೀತ, ಕೆಮ್ಮು ಹೊರಟು ಹೋಗುತ್ತೆ. ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಕೆಲವರಿಗೆ ಸರಿಯಾಗಿ ಬಾತ್ರೂಮ್ಗೆ ಬರೋದಿಲ್ಲ. ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ 1 ಲೋಟ ದೊಡ್ಡಪತ್ರೆ ಟೀ ತಯಾರಿಸಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ. ಇತ್ತೀಚೆಗೆ 30 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ. ತುಂಬಾ ಹೊತ್ತು ಕೂರಲು ಆಗೋದಿಲ್ಲ ಹಾಗೂ ಕೂತ ನಂತರ ಮೇಲೇಳಲು ಕಷ್ಟಪಡ್ತಾರೆ. ತುಂಬಾ ಹೊತ್ತು ನಿಲ್ಲೋದಿಕ್ಕಾಗಲ್ಲ, ನಡೆಯೋಕೆ ಆಗಲ್ಲ ಅಂತವರು ಪ್ರತಿದಿನ ಈ ಎಲೆಯನ್ನ ತಿನ್ನೋದ್ರಿಂದ ಅಥವಾ ಪ್ರತಿದಿನ ಈ ಎಲೆಯ 30 ml ರಸ ಕುಡಿಯೋದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ರೆ ಅಲ್ಲಲ್ಲಿ ಕೂಡ ಮಸಾಜ್ ಮಾಡುತ್ತಾ ಬಂದ್ರೆ ಪರ್ಮನೆಂಟ್ ಆಗಿ ಮಂಡಿ ನೋವು, ಬೆನ್ನು ನೋವು, ಇನ್ನು ಇತರೆ ನೋವುಗಳನ್ನ ವಾಸಿ ಮಾಡುತ್ತೆ. ಹಲ್ಲು ನೋವು ಅಥವಾ ಬಾಯಿ ಹುಣ್ಣಾಗಿದ್ರೆ ಈ ಎಲೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನ ಉಗುರು ಬೆಚ್ಚಗಾದ ಮೇಲೆ
ಅದರಿಂದ ಬಾಯಿಯನ್ನು ಕುಪ್ಪಳಿಸುತ್ತಾ ಇದ್ರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ. ಜ್ವರ ಕಡಿಮೆ ಆಗಬೇಕು ಅಂದ್ರೆ ಈ ಎಲೆಯ ರಸವನ್ನ 2 ಚಮಚ ಕುಡಿದ್ರೆ ಸರಿ ಹೋಗುತ್ತೆ. ಮೈ ಮೇಲೆ ಎಲ್ಲಾದ್ರೂ ಉರಿ ಅಥವಾ ನವೆ ಇದ್ರೆ ಈ ಎಲೆಯ ರಸವನ್ನ ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟಾಗಿ ಮಸಾಜ್ ಕೊಟ್ರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನ ಇದು ಕೊಂದು ಉರಿ ಹಾಗೂ ನವೆಯನ್ನ ಹೋಗಲಾಡಿಸುತ್ತೆ. ಈ ಎಲೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆವಿಯಲ್ಲಿ ಎಳೆದುಕೊಂಡ್ರೆ ಅಸ್ತಮಾ ಕಂಟ್ರೋಲ್ಗೆ ಬರುತ್ತೆ. ಶೀತ ಬಂದಾಗ ಕೂಡ ಈ ರೀತಿ ಇದರ ಆವಿಯನ್ನ ತೆಗೆದುಕೊಂಡ್ರೆ ಬೇಗ ಸರಿ ಹೋಗುತ್ತದೆ. ಎದೆಯಲ್ಲಿ ಉರಿ ಅಥವಾ ಉಳಿ ಅನಿಸೋದು, ಹೊಟ್ಟೆ ಸರಿ ಇಲ್ಲ ಅನಿಸೋದು ಅಥವಾ ವಾಂತಿ ಬರುವಂತಹ ರೀತಿ ಅನಿಸಿದ್ರೆ ಈ ಎಲೆಗಳನ್ನ ಸ್ವಲ್ಪ ಮೆಣಸಿನಕಾಯಿ ಮತ್ತು ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಇದನ್ನ ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಸಿ ತಿಂದ್ರೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತೆ. ಕೆಲವರಿಗೆ ಮುಖದ ಮೇಲೆ ತುಂಬಾನೇ ಗುಳ್ಳೆಗಳಿರುತ್ತೆ, ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನ ಉಪಯೋಗಿಸ್ತಾರೆ. ಏನ್ ಮಾಡಿದ್ರೂ ಕೂಡ ಅದು ಹೋಗಲ್ಲ. ಹೋದ್ರೂ ಕೂಡ ಆ ಕ್ರೀಮ್ ಬಳಸೋದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದುಬಿಡುತ್ತೆ. ಯಾಕಂದ್ರೆ ಯಾವ ಕ್ರೀಮ್ ಆದ್ರೂ ಬ್ಯಾಕ್ಟೀರಿಯಾಗಳ ಮೇಲಿಂದ ಕೊಲ್ಲುತ್ತೆ ಹೊರತು ಆಳವಾಗಿ ಹೋಗಿ ಕೊಲ್ಲೋದಿಲ್ಲ. ಈ ಎಲೆಯ ರಸವನ್ನ ಮುಖದ ಮೇಲೆ ಮಸಾಜ್ ಮಾಡ್ತಾ ಇದ್ರೆ ಗುಳ್ಳೆಗಳನ್ನ ತಯಾರಿಸುವಂತಹ ಬ್ಯಾಕ್ಟೀರಿಯಾಗಳನ್ನ ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತೆ. ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ತರ ಸಾಫ್ಟ್ ಆಗಿ ತಯಾರಾಗುತ್ತೆ. ಪ್ರತಿದಿನ ಈ ಎಲೆಯನ್ನ ತಿನ್ನುವುದು ಅಥವಾ ರಸ ಕುಡಿಯುವುದು ಮಾಡ್ತಾ ಇದ್ರೆ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳು ಕೂಡ ಕರಗುತ್ತದೆ, ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತೆ. ಸೊಳ್ಳೆಗಳನ್ನ ಕೊಲ್ಲೋದಕ್ಕೆ ನಾವು ಕಾಯಿಲ್ಗಳು ಮತ್ತು ಒಡೋಮಸ್ ಮುಂತಾದವುಗಳನ್ನ ಉಪಯೋಗಿಸ್ತೀವಿ. ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದ್ರು ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು. ಸೊಳ್ಳೆಯನ್ನ ಚಿಕ್ಕ ಕೀಟಗಳಾಗಿದ್ರಿಂದ ಅದು ಬೇಗನೆ ಸಾಯುತ್ತೆ, ಆದ್ರೆ ನಮಗೂ ಕೂಡ ಸ್ವಲ್ಪನಾದ್ರೂ ಅದು ಹಾನಿ ಮಾಡುತ್ತೆ. ಇದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಸೊಳ್ಳೆಗಳನ್ನ ಓಡಿಸೋಕೆ ನಮಗೂ ಕೂಡ ಹಾನಿಯಾಗದೆ ಇರೋದಕ್ಕಾಗಲ್ಲ. ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡಪತ್ರೆ ಎಲೆಯನ್ನ ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದ್ರೆ ಆ ವಾಸನೆಗೆ ನಿಮ್ಮ ರೂಮ್ನಲ್ಲಿರುವಂತಹ ಸೊಳ್ಳೆಗಳೆಲ್ಲವೂ ಕೂಡ ಓಡಿ ಹೋಗುತ್ತವೆ. ನೀವು ಬೇಕಿದ್ರೆ ಇದರ ರಸವನ್ನ ಕೂಡ ಹಚ್ಚಿಕೊಂಡು ಮಲಗಬಹುದು. ಮಕ್ಕಳಿಗೂ ಕೂಡ ಹಚ್ಚಬಹುದು. ಯಾವುದೇ ಹಾನಿ ಅಲರ್ಜಿ ಆಗಲ್ಲ. ಚೇಳು, ಜೇನು ಅಥವಾ ಯಾವುದಾದ್ರೂ ಹುಳು ಕಚ್ಚಿ ಉರಿ ಆಗ್ತಾ ಇದ್ರೆ ಈ ಎಲೆಯ ರಸವನ್ನ ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತದೆ. ಇದೊಂದೇ ಅಲ್ಲ, ಹಾವು ಕಚ್ಚಿದ್ರೂ ಕೂಡ ಇದನ್ನ ಔಷಧದಂತೆ ಉಪಯೋಗಿಸಬಹುದು. ಒಂದು ವೇಳೆ ಹಾವು ಕಚ್ಚಿದ್ರೆ ಕೈಯಲ್ಲಿ ಕೆಲವು ಎಲೆಗಳನ್ನ ಹಿಸುಕಿ ಹಾವು ಕಚ್ಚಿದಂತಹ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿ ವಿಷ ದೇಹವನ್ನೆಲ್ಲ ಹರಡದಂತೆ ಅದೇ ಜಾಗದಲ್ಲಿ ಇರುತ್ತದೆ. ಆಗ ನೀವು ಆಸ್ಪತ್ರೆಗೆ ಹೋದ್ರೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಪ್ರಾಣಕ್ಕೆ ಅಪಾಯ ಬರಲ್ಲ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಸಮಸ್ಯೆಗಳನ್ನು ಕೂಡ ಇದು ಬಗೆಹರಿಸುತ್ತೆ. ಇದನ್ನ ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ. ಕಣ್ಣು ಭಾರ ಅಥವಾ ಉರಿ ಅನಿಸ್ತಾ ಇದ್ರೆ ಈ ಎಲೆಯನ್ನ 5 ನಿಮಿಷ ಫ್ರಿಜ್ ನಲ್ಲಿ ಇಟ್ಟು ಅದನ್ನ ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನ ಕಣ್ಣಿಗೆ ಸುತ್ತಿ 15 ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಭಾರ ಅಥವಾ ಉರಿ ಹೊರಟು ಹೋಗುತ್ತೆ. ಕಣ್ಣಿಗೂ ಕೂಡ ಆರಾಮವಾಗಿರುತ್ತೆ. ನಿಮ್ಮ ಹೊಟ್ಟೆ ಒಳಗೆ ಏನೇ ಸಮಸ್ಯೆ ಇದ್ರೂ ಈ ಎಲೆಯ ರಸವನ್ನ 5 ml ಕುಡಿದ್ರೆ ಸರಿ ಹೋಗುತ್ತೆ. ಡ್ಯಾಂಡ್ರಫ್ ಜಾಸ್ತಿ ಇದ್ರೆ ಡ್ಯಾಂಡ್ರಫ್ ಶಾಂಪೂನೇ ಬಳಸಬೇಕು ಅಂತ ಏನಿಲ್ಲ. ಈ ಎಲೆಯ ರಸದಿಂದ 5 ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು 15 ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದ್ರು ಕೂಡ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಬರದೇ ಇರುತ್ತೆ. ಶೀತ ಜಾಸ್ತಿಯಾಗಿ ಮೂಗಿನಿಂದ ಉಸಿರಾಡಲು ಆಗ್ತಿಲ್ಲ ಅಂದ್ರೆ ಈ ಎಲೆಯನ್ನ ಹೆಚ್ಚಿಗೆ ಆ ವಾಸನೆ ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲಾಕ್ ಸರಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುಟ್ಟ ಗಿಡ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದನ್ನ ಮಾಡುತ್ತೆ ಅಂತ. ಹಾಗಾಗಿ ಶೋ ಗಿಡಗಳನ್ನ ಮನೆಯಲ್ಲಿ ಬೆಳೆಸೋದನ್ನ ಬಿಟ್ಟು ಇಂತಹ ಆರೋಗ್ಯ ಕೊಡುವಂತಹ ಗಿಡಗಳನ್ನ ಮನೆಯಲ್ಲಿ ಹೆಚ್ಚಾಗಿ ಬೆಳೆಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ಆತ್ಮೀಯರೇ, ಈ ವಿಶ್ವಾದ್ಯಂತ ನಡೀತಾ ಇರುವಂತಹ ಅನೇಕ ಅಧ್ಯಯನಗಳ ಆಧಾರದಲ್ಲಿ ನಮ್ಮ ಭಾರತೀಯ ಆಯುರ್ವೇದ ಚಿಕಿತ್ಸೆಯನ್ನ ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಭಾರತೀಯ ಆಯುರ್ವೇದ ಪರಂಪರೆಯಲ್ಲಿ ಇಲ್ಲಿ ಪ್ರಕೃತಿಯೇ ವರವಾಗಿ ನೀಡಿರುವಂತಹ ಒಂದು ಚಮತ್ಕಾರಿ ಸಸ್ಯವಿದೆ. ಅದುವೇ ಅಮೃತಬಳ್ಳಿ. ಅಮೃತಬಳ್ಳಿಯ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು. ಇದೊಂದು ಆಯುರ್ವೇದದ ಅದ್ಭುತವಾದ ಗಿಡಮೂಲಿಕೆಯಾಗಿದೆ. ಸಾಂಕ್ರಾಮಿಕ ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಇದನ್ನ ಭಾರತೀಯ ವೈದ್ಯಕೀಯದಲ್ಲಿ ಹಲವು ವರ್ಷಗಳಿಂದ ಬಳಸಲಾಗ್ತಾ ಇದೆ. ಅಮೃತಬಳ್ಳಿಯನ್ನ ಅಮರತ್ವದ ಮೂಲ ಎಂದೇ ಉಲ್ಲೇಖಿಸಲಾಗುತ್ತೆ.
ಇದರಲ್ಲಿ ಹೇರಳವಾದ ಔಷಧೀಯ ಗುಣಗಳನ್ನ ಹೊಂದಿದ್ದು ಬಹುತೇಕರು ಅಮೃತ ಬಳ್ಳಿ ಮಧುಮೇಹಕ್ಕೆ ಚಿಕಿತ್ಸೆ ನೀಡುತ್ತದೆ ಎಂಬುದು ಮಾತ್ರ ತಿಳಿದಿದ್ದಾರೆ. ಆದ್ರೆ ಇದು ಕೇವಲ ಮಧುಮೇಹಕ್ಕೆ ಮಾತ್ರವಲ್ಲ, ಬದಲಾಗಿ ಅನೇಕ ರೋಗ ಲಕ್ಷಣಗಳನ್ನ ಮೊಳಕೆಯಲ್ಲಿಯೇ ಶಮನ ಮಾಡುವ ಶಕ್ತಿಯನ್ನ ಹೊಂದಿದೆ. ಹಾಗಾದ್ರೆ ಅಮೃತ ಬಳ್ಳಿಯ ಎಲೆಗಳು ನಮ್ಮ ಆರೋಗ್ಯದ ಮೇಲೆ ಮಾಡುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಗುಡ್ ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಅಮೃತ ಬಳ್ಳಿಯು ಮಾನವನಿಗೆ ದೇವರು ನೀಡಿರುವ ಅಮೃತವಾಗಿದ್ದು ಹಲವಾರು ರೋಗಗಳು ಬಾರದಂತೆ ನಿಯಂತ್ರಿಸುತ್ತದೆ. ಒಟ್ಟಾರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಶಕ್ತಿಯ ಕೇಂದ್ರವಾಗಿದ್ದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ. ನಿಮ್ಮ ಕೋಶಗಳನ್ನ ಆರೋಗ್ಯಕರವಾಗಿರಿಸಿ ರೋಗಗಳನ್ನ ತಡೆದು ಹಾಕುತ್ತದೆ. ಇದು ರಕ್ತವನ್ನ ಶುದ್ಧೀಕರಿಸಿ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತದೆ. ಅಮೃತ ಬಳ್ಳಿ ಯುಗ ಯುಗಗಳಿಂದಲೂ ಸಹ ಭಾರತೀಯ ಔಷಧಗಳಲ್ಲಿ ಬಳಸಲಾಗ್ತಿರುವಂತಹ ದೈವಿಕ ಸಸ್ಯ. ಸಂಸ್ಕೃತದಲ್ಲಿ ಅಮೃತ ಎಂದ್ರೆ ಸಾವು ಬರದೇ ಇರುವುದು. ಹೆಸರೇ ಸೂಚಿಸುವಂತೆ ಸಾವಿನ ದವಡಿಯಲ್ಲಿರುವವರನ್ನ ಸಹ ಬದುಕಿಸಬಲ್ಲ ಶಕ್ತಿ ಉಳ್ಳಂತಹ ಸಸ್ಯವೇ ಈ ಅಮೃತ ಬಳ್ಳಿ. ನಮಗೆ ರೋಗಗಳು ಬರದಂತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ಆಗ ಯಾವುದೇ ಕಾಯಿಲೆಗಳು ಬರುವಂತಹ ಸಂಭವ ಕೂಡ ಕಡಿಮೆ ಆಗುತ್ತದೆ. ಒಂದು ವೇಳೆ ಕಾಯಿಲೆಗಳು ಬಂದರೂ ಸಹ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಲ್ಲಿ ಅದರಿಂದ ಬೇಗ ನಾವು ಗುಣಮುಖರಾಗಬಹುದು. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಬಯಸುವವರು ಕಡ್ಡಾಯವಾಗಿ ಸೇವನೆ ಮಾಡಬೇಕಾಗಿರುವ ಸಸ್ಯ ಈ ಅಮೃತ ಬಳ್ಳಿ. ಅಮೃತ ಬಳ್ಳಿಯು ನಮ್ಮ ಮನೆಯ ಅಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದಾದಂತಹ ಔಷಧೀಯ ಬಳ್ಳಿ. ಎಲೆಗಳು ಹೃದಯಕಾರಕವನ್ನ ಹೊಂದಿರುತ್ತದೆ. ಇದು ರುಚಿಯಲ್ಲಿ ಕಹಿಯಾದರೂ ಗುಣದಲ್ಲಿ ದೇಹಕ್ಕೆ ಸಿಹಿ. ಅಮೃತ ಬಳ್ಳಿಯ ಕಾಂಡದ ಒಂದು ತುಂಡನ್ನ ಮಣ್ಣಿನಲ್ಲಿ ನೆಟ್ರೆ ಸಾಕು, ಬಳ್ಳಿಯಾಗಿ ಹಬ್ಬಿ ರಾಶಿ ರಾಶಿ ಬೆಳೆಯುತ್ತದೆ. ಈ ಅಮೃತ ಬಳ್ಳಿ ಒಣಗೋದಿಲ್ಲ, ಸುಲಭವಾಗಿ ಸಾಯುವುದಿಲ್ಲ. ಅದಕ್ಕೆ ಈ ಬಳ್ಳಿಯನ್ನ ಅಮೃತಕ್ಕೆ ಹೋಲಿಸಿ ಅಮೃತ ಬಳ್ಳಿ ಎಂದು ಕರೆಯಲಾಗುತ್ತೆ. ಅಮೃತ ಬಳ್ಳಿಗೆ ವಿಶೇಷವಾದ ಆರೈಕೆ ಏನು ಬೇಕಾಗಿಲ್ಲ. ಇದಕ್ಕೆ ಯಾವ ಗೊಬ್ಬರವೂ ಸಹ ಹಾಕುವ ಅಗತ್ಯವಿಲ್ಲ. ಒಂದು ಬಿಂದಿಗೆ ನೀರನ್ನ ಹಾಕಿದ್ರೆ ಸಾಕು, ಎಲ್ಲಾ ಕಾಲದಲ್ಲಿಯೂ ಚಿಗುರುತ್ತದೆ. ಅಮೃತ ಬಳ್ಳಿಯನ್ನ ಮನೆಯ ಎದುರು ಚಪ್ಪರದ ರೀತಿ ಬೆಳೆಸಿಕೊಳ್ಳಬಹುದು. ಯಾವುದೇ ವೃಕ್ಷಗಳಿಗೆ ಹಬ್ಬಿಕೊಂಡು ಸಹ ಇವು ಬೆಳೆದು ಬಿಡುತ್ತದೆ. ಈ ಬಳ್ಳಿಗಳ ಮೇಲಿನಿಂದ ಬಿಸಿ ಬರುವಂತಹ ಗಾಳಿ ಆರೋಗ್ಯಕ್ಕೆ ಹಿತಕರ ಹಾಗೂ ಮನೆಗೆ ತಂಪನ್ನ ತರುತ್ತದೆ. ಈ ಬಳ್ಳಿಗಳ ಅಡಿಯಲ್ಲಿ ನಿಲ್ಲುವ ಅಥವಾ ಸಾಗುವ ಮನುಷ್ಯ, ಎತ್ತಿನ ಗಾಡಿ, ಪಶು ಪಕ್ಷಿಗಳು ಹಾಗೂ ವಾಹನಗಳು ಅಪಘಾತಗಳಿಂದ ಸುರಕ್ಷಿತವಾಗಿರುತ್ತವೆ ಎನ್ನುವ ನಂಬಿಕೆ ಇದೆ. ಸಂಸ್ಕೃತದಲ್ಲಿ ಈ ಸಸ್ಯಕ್ಕೆ ಗುಡುಚಿ ಎಂದು ಕರೆಯಲಾಗುತ್ತೆ. ಗುಡುಚಿ ಅಂದ್ರೆ ರೋಗಗಳಿಂದ ದೇಹವನ್ನ ರಕ್ಷಿಸೋದು ಎಂದರ್ಥ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗದ ರಾಮ ರಾವಣನ ಯುದ್ಧ ಮುಗಿದ ನಂತರ ಸತ್ತವರನ್ನೆಲ್ಲ ಬದುಕಿಸಲೆಂದು ದೇವೇಂದ್ರ ಅಮೃತ ಸಿಂಚನವನ್ನ ಮಾಡಿದ್ನಂತೆ. ಹೀಗೆ ಭೂಮಿಯ ಮೇಲೆ ಬಿದ್ದಂತಹ ಕೆಲವು ಅಮೃತ ಬಿಂದುಗಳಿಂದ ಒಂದು ಸಸ್ಯ ಹುಟ್ಟಿಕೊಂಡಿತಂತೆ. ಆ ಸಸ್ಯವೇ ಅಮೃತ ಬಳ್ಳಿ. ಹಾಗಾಗಿ ಈ ಸಸ್ಯ ನಮಗೆ ದೇವರು ಕರುಣಿಸಿರುವ ವರವೇ ಆಗಿದೆ. ಅಮೃತ ಬಳ್ಳಿಯ ಅಮೃತದಂತಹ ಗುಣಗಳನ್ನ ಅರಿತಿದ್ದ ನಮ್ಮ ಹಿರಿಯರು ಅಮೃತ ಬಳ್ಳಿಯನ್ನ ತುಳಸಿ ಗಿಡದ ರೀತಿಯಲ್ಲಿಯೇ ತಮ್ಮ ಹಿತ್ತಲಿನಲ್ಲಿ ಬೆಳೆಸ್ತಿದ್ದರು. ಅಮೃತ ಬಳ್ಳಿಯ ಆರೋಗ್ಯ ಲಾಭಗಳು ನಮ್ಮನ್ನ ಕಾಡುವ ಡೆಂಗ್ಯೂ, ಚಿಕನ್ ಗುನ್ಯಾ, ಹಂದಿ ಜ್ವರ ಅಂತಹ ಎಲ್ಲಾ ರೀತಿಯ ವೈರಲ್ ಜ್ವರಗಳಿಗೆ ಅಮೃತ ಬಳ್ಳಿ ರಾಮಬಾಣ. ಇದಕ್ಕೆ ಕಾರಣವೂ ಸಹ ಇದೆ. ಅಮೃತ ಬಳ್ಳಿ ದೇಹದ ವಿಷವನ್ನ ಹೊರಹಾಕುತ್ತವೆ. ಅಮೃತ ಬಳ್ಳಿಯ ವಿಶೇಷತೆ ಏನಂದ್ರೆ, ಅಮೃತ ಬಳ್ಳಿಯು ವೈರಸ್ ನಮ್ಮ ದೇಹವನ್ನ ಪ್ರವೇಶಿಸಿದ ನಂತರ ಅದನ್ನ ಕೊಲ್ಲುವುದಲ್ಲದೆ ನಮ್ಮ ದೇಹದ ಮೇಲೆ ವೈರಸ್ ದಾಳಿಯಾಗುವ ಮೊದಲೇ ಅಮೃತ ಬಳ್ಳಿಯನ್ನ ಸೇವಿಸಿದ್ರೆ ವೈರಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನ ದೇಹಕ್ಕೆ ನೀಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತಹ ಗುಣವಿರುವ ಕಾರಣದಿಂದಲೇ ಅಮೃತ ಬಳ್ಳಿಯನ್ನ ರಸಾಯಿನಿ ಎಂದು ಕರೆಯಲಾಗುತ್ತೆ. ಈ ಅಮೃತ ಬಳ್ಳಿಯನ್ನೇ ಬಳಸಿಕೊಂಡು ಹಲವಾರು ಔಷಧಗಳನ್ನ ಭಾರತೀಯ ಆಯುರ್ವೇದ ಕಂಪನಿಗಳೆಲ್ಲ ತಯಾರು ಮಾಡುತ್ತವೆ. ಅಮೃತ ಬಳ್ಳಿಯ 4 ಎಲೆಗಳು ದಿನನಿತ್ಯ ಸೇವಿಸುತ್ತಾ ಬಂದ್ರೆ ಮಧುಮೇಹವೂ ಸಹ ನಿಯಂತ್ರಣಕ್ಕೆ ಬರುತ್ತೆ. ಅಮೃತ ಬಳ್ಳಿಯ 4 ಎಲೆಗಳನ್ನ ಪ್ರತಿನಿತ್ಯ ಸೇವಿಸುತ್ತಾ ಬಂದ್ರೆ ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತೆ. ಈ ಸಸ್ಯ ವಾತ, ಪಿತ್ತ ಮತ್ತು ಕಫಗಳನ್ನ ನಿಯಂತ್ರಿಸುತ್ತೆ. ಅಮೃತ ಬಳ್ಳಿಯ ಎಲೆಗಳನ್ನ ಬೆಲ್ಲದ ಜೊತೆ ಸೇರಿಸಿ ಆಗಾಗ ಸೇವನೆ ಮಾಡಿದ್ರೆ ಮಲಬದ್ಧತೆ ನಿವಾರಣೆಯಾಗುತ್ತೆ. ಹೊಟ್ಟೆಯ ಉಬ್ಬರ ಮತ್ತು ಹೊಟ್ಟೆ ಉರಿಗಳಂತಹ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತೆ. ಕರುಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಅಮೃತ ಬಳ್ಳಿ ಅತ್ಯುತ್ತಮ ಔಷಧಿಯಾಗಿದೆ.
ನಮ್ಮ ಶರೀರದ ರಕ್ತದಲ್ಲಿ ಹೆಚ್ಚಾಗಿರುವಂತಹ ಕೊಬ್ಬಿನ ಅಂಶವನ್ನ ತಗ್ಗಿಸಲು ಸಹ ಅಮೃತಬಳ್ಳಿ ಸಹಕಾರಿಯಾಗಿದೆ. ಕಣ್ಣಿನ ದೃಷ್ಟಿಯನ್ನು ಸಹ ಅಮೃತಬಳ್ಳಿ ಸುಧಾರಣೆ ಮಾಡುತ್ತೆ. ಹಾಗಾಗಿ ದೃಷ್ಟಿ ದೋಷ ಕಾಣಿಸಿಕೊಂಡ್ರೆ ಅಂತವರು ಅಮೃತಬಳ್ಳಿಯನ್ನ ಸೇವನೆ ಮಾಡಬೇಕು. ಹೃದಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನ ಅಮೃತಬಳ್ಳಿ ನಿವಾರಿಸುತ್ತೆ. ಅನಿರೀಕ್ಷಿತವಾಗಿ ಹೆಚ್ಚುವ ಹೃದಯ ಬಡಿತ ಹಾಗೂ ಅನಿರೀಕ್ಷಿತವಾಗಿ ಕಡಿಮೆಯಾಗುವ ಹೃದಯ ಬಡಿತ ಸಮಸ್ಯೆಗಳೆಲ್ಲ ಈ ಸಸ್ಯ ಆರೈಕೆ ಮಾಡುತ್ತೆ. ಅಮೃತಬಳ್ಳಿ ನೋವನ್ನ ಕಡಿಮೆ ಮಾಡಲು ಸಹ ಬಹಳ ಸಹಕಾರಿ. ಅಮೃತಬಳ್ಳಿ ಹಾಗೂ ಶುಂಠಿಯನ್ನ ಸೇರಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಮೈಕೈ ನೋವು, ಗಂಟಲು ನೋವು ಕಡಿಮೆಯಾಗುತ್ತದೆ. ತೂಕವನ್ನ ಇಳಿಕೆ ಮಾಡಲು ಇಚ್ಛಿಸುವವರಿಗೆ ಸಹ ಅಮೃತಬಳ್ಳಿ ಬಹಳ ಸಹಕಾರಿ. ಅಮೃತಬಳ್ಳಿಯ ಎಲೆಗಳನ್ನ ಅರೆದು ಪೇಸ್ಟ್ನ ರೀತಿ ಮಾಡಿ ಕೂದಲುಗಳಿಗೆ ಹಚ್ಚಿ 1 ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಅಮೃತಬಳ್ಳಿಯನ್ನ ಸೇವಿಸೋದು ಹೇಗೆ? ಅಮೃತಬಳ್ಳಿಯನ್ನ ಕಷಾಯ ರೂಪದಲ್ಲಿ ಅಥವಾ ಜ್ಯೂಸ್ನ ರೂಪದಲ್ಲಿ ಸೇವನೆ ಮಾಡಬಹುದು. ಅಮೃತಬಳ್ಳಿಯ ಕಷಾಯವನ್ನ ಮಾಡಲು ಅಮೃತಬಳ್ಳಿಯ ಕಾಂಡವನ್ನ ತೆಗೆದು ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಕುದಿಸಬೇಕು. ಆನಂತರ ಶೋಧಿಸಬೇಕು. ಈ ರೀತಿ ತಯಾರಿಸಿದಂತಹ ಕಷಾಯವನ್ನ ಪ್ರತಿನಿತ್ಯ 1 ಲೋಟ ಸೇವಿಸಬೇಕು. ಅಮೃತಬಳ್ಳಿಯ ಕಾಂಡವನ್ನ ಜಜ್ಜಿ ರಸವನ್ನ ತೆಗೆದು ಆ ರಸವನ್ನ ಜೇನುತುಪ್ಪದ ಜೊತೆ ಬೆರೆಸಿಕೊಂಡು ದಿನಕ್ಕೆ 1 ಚಮಚ ರಸವನ್ನ ಸೇವಿಸಬೇಕು. ಅಮೃತಬಳ್ಳಿಯ ಎಲೆಗಳನ್ನ ಹಾಗೆಯೇ ಸ್ವೀಕರಿಸಬಹುದು ಅಥವಾ ತಂಬುಳಿಯಂತಹ ಅಡುಗೆಯನ್ನ ತಯಾರು ಮಾಡಿ ಸೇವಿಸಬಹುದು. ಆದರೆ ಅಮೃತವೂ ಸಹ ವಿಷ ಎಂಬ ಮಾತಿದೆ. ಹಾಗಾಗಿ ಅಮೃತಬಳ್ಳಿಯನ್ನ ಸಹ ನಿಯಮಿತವಾಗಿ ಸೇವನೆ ಮಾಡಬೇಕು. ಇದು ಉಷ್ಣ ಗುಣವನ್ನ ಹೊಂದಿರುವ ಕಾರಣದಿಂದ ಇದನ್ನು ಅತಿಯಾಗಿ ಸೇವಿಸಿದರೆ ಬಾಯಿ ಹುಣ್ಣು ಸೇರಿದಂತೆ ಮಲಬದ್ಧತೆಯಂತಹ ಸಮಸ್ಯೆಗಳು ಎದುರಾಗಬಹುದು. ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಯಾರಾದರೂ ಅಮೃತಬಳ್ಳಿಯನ್ನ ಸೇವಿಸುತ್ತಾ ಬಂದ್ರೆ ದೇಹದಲ್ಲಿನ ವಿಷದ ಪ್ರಮಾಣ ಕಡಿಮೆಯಾಗಿ ದೇಹ ಶಕ್ತಿಯುತವಾಗುತ್ತದೆ. ಉಸಿರಾಟ ಮತ್ತು ಸಂಧಿವಾತ ಸಮಸ್ಯೆಗಳಿಗೆ ಪರಿಹಾರ. ಅಮೃತಬಳ್ಳಿಯು ಉರಿಯೂತದ ಪ್ರಯೋಜನಗಳಿಗೆ ಜನಪ್ರಿಯವಾಗಿದೆ. ಆಗಾಗ್ಗೆ ಕೆಮ್ಮು, ಶೀತ, ಉಸಿರಾಟದ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ. ಇದು ಉರಿಯೂತ ಮತ್ತು ಸಂಧಿವಾತ ವಿರೋಧಿ ಗುಣಲಕ್ಷಣಗಳನ್ನ ಹೊಂದಿದ್ದು ಸಂಧಿವಾತದಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ನೀಡಲು ಸಹಾಯ ಮಾಡುತ್ತದೆ. ಹೀಗೆ ಮಾಡಿ ಯಾರೆಲ್ಲ ಕೀಲು ನೋವಿನಿಂದ ಬಳಲುತ್ತಿದ್ದಾರೋ ಅಂಥವರು ಅಮೃತಬಳ್ಳಿಯ ಕಾಂಡದ ಪುಡಿಯನ್ನ ಹಾಲಿನೊಂದಿಗೆ ಕುದಿಸಿ ಸೇವನೆ ಮಾಡಬಹುದು. ಕಾಯಿಲೆ ಬಂದ ಮೇಲೆ ವಾಸಿ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ ಬದಲು ಕಾಯಿಲೆ ಬರದ ಹಾಗೆ ತಡೆಯಬೇಕು. ಅಮೃತಬಳ್ಳಿಯು ವಯಸ್ಸಾದ ವಿರೋಧಿ ಮೂಲಿಕೆಯಾಗಿದೆ. ಇದರಲ್ಲಿ ಫ್ಲೇವನಾಯ್ಡ್ಗಳು ಸಮೃದ್ಧವಾಗಿರುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುತ್ತದೆ. ಅಲ್ಲದೆ ಹೊಸ ಜೀವಕೋಶದ ಬೆಳವಣಿಗೆಯನ್ನ ಪ್ರಾರಂಭಿಸುತ್ತೆ. ಇದು ಚರ್ಮವನ್ನ ಪೋಷಿಸಲು ಮತ್ತು ವಯಸ್ಸಾದ ಗೋಚರ ಚಿಹ್ನೆಗಳನ್ನ ಕಡಿಮೆ ಮಾಡಲು ಕಾಲಾಜನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ. ಈ ಅಮೃತಬಳ್ಳಿಯನ್ನ ದಿನನಿತ್ಯ ಬಳಕೆ ಮಾಡುವುದರಿಂದ ಕಾಯಿಲೆಗಳೇ ನಮ್ಮ ಸಮೀಪ ಸುಳಿಯೋದಿಲ್ಲ. ಆತ್ಮೀಯರೇ, ನಾವು ಇಲ್ಲಿ ಯಾವುದೇ ರೀತಿಯ ಸ್ವಚಿಕಿತ್ಸಾ ಪದ್ಧತಿಯನ್ನ ಪ್ರೋತ್ಸಾಹಿಸುತ್ತಿಲ್ಲ. ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗಿಡಮೂಲಿಕೆಗಳ ಕುರಿತು ವಿಚಾರವನ್ನ ತಿಳಿದುಕೊಂಡ ನಂತರ ಅವುಗಳನ್ನ ಔಷಧವಾಗಿ ಬಳಸಿಕೊಳ್ಳುವವರು ತಪ್ಪದೆ ಹೆಚ್ಚಾಗಿ ತಿಳಿದಿರುವ ಹಾಗೂ ನುರಿತ ವೈದ್ಯರ ಸಲಹೆಗಳನ್ನ ಪಡೆದುಕೊಳ್ಳಬೇಕು. ಆತ್ಮೀಯರೇ, ಅಮೃತಬಳ್ಳಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದನ್ನ ಮರೆಯಬೇಡಿ. ವಿಡಿಯೋ ಇಷ್ಟ ಆದ್ರೆ ಗುಡ್ ಅಂತ ಕಾಮೆಂಟ್ ಮಾಡಿ.